Hello students, the chapter 8 body movements. Ask some friends to touch their toes without bending their knees. Starting from the neck, move your fingers downwards on the back of your friends. What do you feel in the backbone? Yes, ಇಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ ನಿಮ್ಮ ಮೊಣಕಾಲನ್ನು ಬಗ್ಗಿಸ್ತಾ ಏನು ಮಾಡ್ತಾ ಹೋಗಬೇಕು, ನಿಮ್ಮ ಟೋಸ್ನ ನೀವು ಟಚ್ ಮಾಡ್ತಾ ಹೋಗಿ ಅಲ್ಲಿ ನಿಮಗೆ ಯಾವ ರೀತಿ ಫೀಲ್ ಬರ್ತಾ ಹೋಗುತ್ತಂದರೆ ಅಲ್ಲಿ ಇಟ್ ಈಸ್ ಏನು ಫಂಕ್ಷನಿಂಗ್ ನಡೀತಾ ಹೋಗುತ್ತಂದರೆ ಬ್ಯಾಕ್ ಬೋನ್. ಹೌದಾ, ಇಸ್ ಬೆನ್ನೆಲುಬು, ಬ್ಯಾಕ್ ಬೋನ್ ಅಂತ ಹೇಳ್ತಾ ಹೋಗ್ತೀವಲ್ಲ. ಇಟ್ ಈಸ್ ಮೇಡ್ ಅಪ್ ಆಫ್ ಮೆನಿ ಸ್ಮಾಲ್ ಬೋನ್ಸ್. ಈ ಬ್ಯಾಕ್ ಬೋನಲ್ಲೂ ತುಂಬ ಚಿಕ್ಕವಾದ ಒಂದು ಬೋನ್ಸ್ಗಳು ಇರುತ್ತೆ. ಅದನ್ನು ನಾವಿಲ್ಲಿ ವರ್ಟಿಬ್ರೆ ಅಂತ ಹೇಳ್ತಾ ಹೋಗ್ತೀವಿ. ಇಟ್ ಈಸ್ ಎ ಬ್ಯಾಕ್ ಬೋನ್. ಓಕೆ, ಬೆನ್ನಿನ ಮೂಳೆ ಇದನ್ನು ನಾವಿಲ್ಲಿ ಈ ಒಂದು ಸ್ಮಾಲಾಗಿ ಸೇರ್ಕೊಂಡಿರುವಂತಹ ಒಂದು ಕೆಲವು ಮೂಳೆಗಳನ್ನ ನಾವಿಲ್ಲಿ ಆ ಒಂದು ಗುಂಪಿಗೆ ನಾವಿಲ್ಲಿ ವರ್ಟಿಬ್ರೆ ಅಂತ ಹೇಳ್ತಾ ಹೋಗ್ತೀವಿ. ದ ಬ್ಯಾಕ್ ಬೋನ್ ವಾಸ್ ಕನ್ಸಿಸ್ಟಿಂಗ್ ಆಫ್ 33. ಇಲ್ಲಿದೆಯಲ್ಲ, ಈ ಒಂದು 33 33 ವರ್ಟಿಬ್ರೆ ಇರುತ್ತೆ ಈ ಒಂದು ಬ್ಯಾಕ್ ಬೋನಲ್ಲಿ. ಇನ್ ಫಿಗರ್ 8.11 ನೋಡ್ತಾ ಹೋಗಿ. ದ ರಿಬ್ ಕೇಜ್ ಇಸ್ ಜಾಯ್ನ್ಡ್ ಟು ದಿಸ್ ಬೋನ್ಸ್. ಈ ಒಂದು ರಿಬ್ ಕೇಜು ಸಮೇತ ಈ ಒಂದು ಬ್ಯಾಕ್ ಬೋನ್ಗೆ ಏನಾಗಿರುತ್ತೆ, ಜಾಯ್ನ್ ಆಗಿರುತ್ತೆ. ಓಕೆ, ರಿಬ್ ಕೇಜ್ಗೂ ಮತ್ತು ಆ ಒಂದು ಬ್ಯಾಕ್ ಬೋನ್ಗೂ ಜಾಯ್ನ್ ಆಗಿರುತ್ತೆ. ಇಲ್ಲಿ ನೋಡ್ತಾ ಹೋಗಿ, ಇಟ್ ಈಸ್ ಎ ರಿಬ್ ಕೇಜ್. ಹೌದಾ, ಈ ಒಂದು ರಿಬ್ ಕೇಜು ಬೆನ್ನಿಂದೆ ಇರುವಂಥ ಒಂದು ಬ್ಯಾಕ್ ಬೋನ್ಗೂ ಏನಾಗಿರುತ್ತೆ, ಜಾಯ್ನ್ ಆಗಿರುತ್ತೆ. ಈ ಒಂದು ಸ್ಕೆಲಿಟನ್ ಸಿಸ್ಟಮ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಿದಾಗ ಕಾಣಿಸ್ತಾ ಹೋಗುತ್ತೆ ನೋಡಿ. ಇಫ್ ಬ್ಯಾಕ್ ಬೋನ್ ವಾಸ್ ಮೇಡ್ ಅಪ್ ಆಫ್ ಓನ್ಲಿ ಒನ್ ಲಾಂಗ್ ಬೋನ್. ನಿಮ್ಮ ಬೆನ್ನಿನ ಮೂಳೆ ಏನಿರುತ್ತೆ ಸ್ಟ್ರೈಟಾಗೆ ಒಂದು ಲಾಂಗ್ ಆಗಿರುವಂತಹ ಒಂದು ಬೋನ್ಸ್ ಇರುತ್ತೆ. ವಿ ವಿಲ್ ಫ್ರೆಂಡ್ಸ್ ಟು ಏಬಲ್ ದ ಬೆಂಡ್. ನೀವಿಲ್ಲಿ ಬೆಂಡ್ ಮಾಡಿಬಿಟ್ಟು ನಿಮ್ಮ ಒಂದು ಕೈಯಿಂದ ಪ್ರೆಸ್ ಮಾಡಿ ನೋಡಿದಾಗ ನಿಮಗಲ್ಲಿ ಹಾರ್ಡಾಗಿ ಫೀಲ್ ಬರ್ತಾ ಹೋಗುತ್ತೆ ನೋಡಿ. ಇಟ್ ಈಸ್ ಕಾಲ್ಡ್ ಎಸ್ ಬ್ಯಾಕ್ ಬೋನ್. ಮೇಕ್ ಯುವರ್ ಫ್ರೆಂಡ್ ಸ್ಟ್ಯಾಂಡ್ ವಿತ್ ಬೋತ್ ಹ್ಯಾಂಡ್ಸ್ ಇಸ್ ಪ್ರೆಸ್ಡ್ ದಿ ವಾಲ್ ಆ್ಯಂಡ್ ಹ್ಯಾಸ್ ದ ಪುಷ್ ದಿ ವಾಲ್. ಡೂ ಯು ನೋಟಿಸ್ 2 bones ಆಫ್ ಬ್ಯಾಕ್ ಆರ್ ಪ್ರಾಮಿನೆಂಟ್ ವೇರ್ ಶೋಲ್ಡರ್ಸ್ ಆರ್ ದೇರ್ ಆರ್ ಕಾಲ್ಡ್ ಎಸ್ ಶೋಲ್ಡರ್ಸ್ ಬೋನ್. ಎಸ್, ಇಲ್ಲಿ ಇನ್ನೊಂದು ಏನು ಹೇಳ್ತಿದ್ದಾರೆ ಅಂದರೆ ಒಂದು ಆ್ಯಕ್ಟಿವಿಟಿ ಥರ ಹೇಳ್ತಾ ಹೋಗಿದ್ದಾನೆ. ಅಂದರೆ ನಿಮ್ಮ ಒಂದು ಫ್ರೆಂಡ್ಸ್ ಜೊತೆ ನಡೆಯುವಂಥ ಒಂದು ಆ್ಯಕ್ಟಿವಿಟಿಯಲ್ಲಿ ಫೈಂಡ್ ಔಟ್ ಮಾಡ್ತೀವಿ. ಇಲ್ಲಿ ನಾವು ನೋಡ್ತಾ ಹೋಗ್ಬೋದು ಬೋನ್ಸ್ನ. ಇಲ್ಲಿ ನಿಮ್ಮ ಸ್ನೇಹಿತನ ಜೊತೆ ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಇದ್ದಾಗ ನಿಮ್ಮ ಕೈಯಿಂದ ಅವನ್ನ ತಳ್ತಾ ಹೋದಾಗ, ಆ ಒಂದು ಗೋಡೆಗಳ ಪ್ರೆಸ್ ಮಾಡ್ತಾ ಹೋದಾಗ, ಆ ಕಡೆ ತಳ್ತಾ ಹೋದಾಗ ಆ ಒಂದು ಹಿಂಭಾಗದಲ್ಲಿ ಆ ಒಂದು ಭುಜದಲ್ಲಿ ಮೂಳೆಗಳೆಲ್ಲ ಐತೆ ಅಂತ ಅಂದ್ಬಿಟ್ಟು ನೀವು ನೋಡ್ತಾ ಹೋಗ್ಬೋದು. ಅಂದರೆ ನೀವು ಗಮನಿಸ್ತಾ ಹೋಗ್ಬೋದು. ಇಲ್ಲಿ ಮೀನ್ಸ್ ಅಲ್ಲಿ ನಿಮ್ಮ ಬೆನ್ನ ನೀವು ಇಲ್ಲಿ ಪ್ರೆಸ್ ಮಾಡಿ ನೋಡಿದಾಗ ಅಲ್ಲಿ ನಿಮಗೆ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಅದನ್ನು ಇಲ್ಲಿ ಭುಜದ ಮೂಳೆ ಅಂದರೆ ಇಟ್ ಈಸ್ ಎ ಶೋಲ್ಡರ್ಸ್ ಬೋನ್ಸ್ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಹೋಗ್ತಾರೆ. ಅದನ್ನು ಶೋಲ್ಡರ್ ಬೋನ್ಸ್ ಅಂತ ಕರಿತಾ ಹೋಗ್ತಾರೆ. ದೆನ್ ನಿಮ್ಮ ಒಂದು ಶೋಲ್ಡರ್ಸ್ನಲ್ಲಿ ನೀವು ಕೈಯಲ್ಲಿ ಪ್ರೆಸ್ ಮಾಡಿ ಇಟ್ಕೊಂಡು ನೋಡಿದಾಗ ನಿಮಗೆ ಹಾರ್ಡ್ ಸರ್ಫೇಸ್ ಬರುತ್ತೆ ಬೋನ್ಸಿಂದ. ಅದನ್ನು ಶೋಲ್ಡರ್ಸ್ ಬೋನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಅಬ್ಸರ್ವ್ ಫಿಗರ್ 8.13 ಈಸ್ ಕೇರ್ಫುಲಿ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ. ದಿಸ್ ಸ್ಟ್ರಕ್ಚರ್ಸ್ ಈಸ್ ಮೇಡ್ ಅಪ್ ಆಫ್ ಪೆಲ್ವಿಕ್ ಬೋನ್ಸ್. ದೇ ಎನ್ಕ್ಲೋಸ್ ದಿ ಪೋರ್ಷನ್ ಆಫ್ ಅವರ್ ಬಾಡಿ ಬಿಲೋ ದ ಸ್ಟಮಕ್. ದಿಸ್ ಇಸ್ ಸ್ಪಾಟ್ ಯು ಸಿಟ್ ಆನ್. ಈ ಬೋನ್ ಏನು ಫಂಕ್ಷನಿಂಗ್ ಮಾಡ್ತಾ ಹೋಗುತ್ತೆ ನೋಡಿ ಇಲ್ಲಿ. ಇಟ್ ಈಸ್ ಸ್ಟ್ರಕ್ಚರ್ ಕಾಲ್ಡ್ ಎಸ್ ಪೆಲ್ವಿಕ್ ಬೋನ್ಸ್. ಇದು ಪೆಲ್ವಿಕ್ ಅನ್ನೋ ಒಂದು ಮೂಳೆ. ಓಕೆ, ದಿಸ್ ಎನ್ಕ್ಲೋಸ್ ದಿ ಪೋರ್ಷನ್ ಆಫ್ ದ ಬಾಡಿ ಆ್ಯಂಡ್ ಬಿಲೋ ದ ಸ್ಟಮಕ್. ನಿಮ್ಮ ದೇಹದ ಭಾಗದಲ್ಲಿ ಒಂದು ರೌಂಡಾಗೆ ಒಂದು ಸುತ್ತುವಾಗಿರುವಂತಹ ಒಂದು ಬೋನ್. ಇದು ರೌಂಡಾಗಿರುವಂತಹ ಒಂದು ಬೋನು. ಇದು ನಿಮ್ಮ ಬಿಲೋ ದ ಸ್ಟಮಕ್, ನಿಮ್ಮ ಹೊಟ್ಟೆ ಕೆಳಗಡೆ ಇರುವಂತಹ ಒಂದು ಬೋನ್ಸು. ನೀವು ಕುತ್ಕೊಂಡಾಗ ಆ ಒಂದು ನೀವು ಕುತ್ಕೊಂಡಾಗ ಅಥವಾ ನೀವು ಕುಳಿತುಕೊಳ್ಳುವ ಒಂದು ಭಾಗ ಅಂತ ಹೇಳ್ತಾ ಹೋಗ್ಬೋದು. ನೀವು ಕೂತ್ಕೊಂಡಾಗ ಆ ಒಂದು ಬೋನ್ಸ್ ಇಲ್ಲಿ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಕಾಲ್ಡ್ ಎಸ್ ಪೆಲ್ವಿಕ್ ಬೋನ್ಸ್. ದಿ ಸ್ಕಲ್ ಈಸ್ ಮೇಡ್ ಅಪ್ ಆಫ್ ಮೆನಿ ಬೋನ್ಸ್. ಓಕೆ, ದ ಸ್ಕಲ್ ಈಸ್ ಮೇಡ್ ಅಪ್ ಆಫ್ ಮೆನಿ ಬೋನ್ಸ್ ಜಾಯ್ನ್ಡ್ ಟುಗೆದರ್ ಇನ್ 8.14. ಇಟ್ ಎನ್ಕ್ಲೋಸಸ್ ಟು ಪ್ರೊಟೆಕ್ಟ್ ಎ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಬಾಡಿ ಈಸ್ ಬ್ರೈನ್. ಸ್ಕಲ್ ಅಂದರೆ ಇಲ್ಲಿ ತಲೆಬುರುಡೆ. ಓಕೆ, ಇಟ್ ಈಸ್ ಮೇಡ್ ಅಪ್ ಆಫ್ ಮೆನಿ ಬೋನ್ಸ್. ಈ ಒಂದು ಸ್ಕಲ್ಲಲ್ಲೂ ಸಮೇತ ತಲೆಬುರುಡೆಯಲ್ಲೂ ಸಮೇತ ಬೋನ್ಸ್ಗಳಿರುತ್ತೆ, ಜಾಯ್ನ್ಡ್ ಆಗಿರುತ್ತೆ. ಇಲ್ಲಿ 8.14 ನೋಡ್ತಾ ಹೋಗಿ. ಇಟ್ ಎನ್ಕ್ಲೋಸ್ ಟು ಪ್ರೊಟೆಕ್ಟ್. ಏನಲ್ಲಿ ಪ್ರೊಟೆಕ್ಟ್ ಮಾಡ್ತಾ ಹೋಗುತ್ತೆ ಅಂದರೆ ನಮ್ಮ ತಲೆ ಒಳಗಡೆ ಇರುವಂತಹ ಒಂದು ತಲೆಯಲ್ಲಿರುವಂತಹ ಒಂದು ಬ್ರೈನ್ನ ಇಲ್ಲಿ ಪ್ರೊಟೆಕ್ಟ್ ಮಾಡ್ತಾ ಹೋಗುತ್ತೆ. ಈಸ್ ಕಾಲ್ಡ್ ಎಸ್ ಯಾವುದು, ಸ್ಕಲ್, ತಲೆಬುರುಡೆ. ಹೌದಾ, ವಿ ಡಿಸ್ಕಸ್ಡ್ ಮೆನಿ ಬೋನ್ಸ್ ಟು ಜಾಯಿನ್ ಇನ್ ಅವರ್ ಸ್ಕೆಲಿಟನ್. ಅದೇ ರೀತಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ಬೋದು ಬೋನ್ಸ್ ಬಗ್ಗೆ, ಜಾಯಿಂಟ್ಸ್ ಬಗ್ಗೆ. ಇಲ್ಲಿ ನಾವೊಂದು ಸ್ಕೆಲಿಟನ್ ಸಿಸ್ಟಮಲ್ಲಿ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ಬೋದು. ದೇರ್ ಆರ್ ಸಮ್ ಅಡಿಷ್ನಲ್ ಪಾರ್ಟ್ಸ್ ಆಫ್ ಸ್ಕೆಲಿಟನ್ ದಟ್ ಆರ್ ನಾಟ್ ಈಸ್ ಹಾರ್ಡ್ ಆ್ಯಸ್ ದಿ ಬೋನ್ಸ್ ವಿಚ್ ಕ್ಯಾನ್ ಬಿ ಬೆಂಟ್. ದಿಸ್ ಕಾಲ್ಡ್ ಕಾರ್ಟಿಲೇಜ್. ಎಸ್, ಮೂಳೆಗಳಂತೆ ಅಂದರೆ ನಿಮ್ಮ ಬೋನ್ಸ್ಗಳಂತೆ ಹಾರ್ಡ್ ಆಗಿರುವಂತಹ ಒಂದು ಗಟ್ಟಿಯಾಗಿರುವಂತಹ ಒಂದು
ಪಾರ್ಟ್ ಇನ್ನೊಂದಂದರೆ ಇಟ್ ಈಸ್ ಕಾಲ್ಡ್ ಎಸ್ ಕಾರ್ಟಿಲೇಜ್. ಇಟ್ ಈಸ್ ಎ ಸ್ಕೆಲಿಟನ್ ಸಿಸ್ಟಮಲ್ಲಿ ಇರುವಂತಹ ಒಂದು ಕಾರ್ಟಿಲೇಜ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ಅಂದರೆ ಇದನ್ನು ಸಮೇತ ಇದು ಬೋನ್ಸ್ ಅಂತೆ ಒಂದು ಹಾರ್ಡ್ ಆಗಿರುವಂತಹ, ಅಂದರೆ ನಾಟ್ ಈಸ್ ಹಾರ್ಡ್, ಅಷ್ಟು ಹಾರ್ಡ್ ಇರಲ್ಲ ಇನ್ನು ಸ್ಕೆಲಿಟನ್ ಸಿಸ್ಟಮಲ್ಲಿ. ದಿ ಬೋನ್ಸ್ ವಿಚ್ ಕ್ಯಾನ್ ಬಿ ಬೆಂಟ್, ಅದು ಬೆಂಟ್ ಆಗ್ತಾ ಹೋಗೋದಿಲ್ಲ, ಈಸ್ ಕಾಲ್ಡ್ ಎಸ್ ಕಾರ್ಟಿಲೇಜ್ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಈಸ್ ಫೀಲ್ ಯುವರ್ ಹಿಯರ್ಸ್, ಡೂ ಯು ಫೈಂಡ್ ಎನಿ ಹಾರ್ಡ್ ಬೋನಿ ಪಾರ್ಟ್ಸ್ ದಟ್ ಕ್ಯಾನ್ ಬಿ ಬೆಂಟ್, ಫಿಗರ್ 8.15. ಎಸ್, ಇಲ್ಲಿ 8.15 ಅಬ್ಸರ್ವ್ ಮಾಡ್ತಾ ಹೋಗಿ. ಅಪ್ಪರ್ ಪಾರ್ಟ್ ಆಫ್ ಇಯರ್ ಇಸ್ ಕಾರ್ಟಿಲೇಜ್, ಇಲ್ಲಿ ಕಾಣಿಸ್ತಿದೆಯಲ್ಲ. ಓಕೆ, ಅದು ಹಾರ್ಡ್ ಆಗಿರಲ್ಲ, ಅಷ್ಟು ಹಾರ್ಡು ಇರಲ್ಲ ಮತ್ತು ಬೆಂಡು ಆಗೋದಿಲ್ಲ. ಓಕೆ, ಅಂದರೆ ಅಷ್ಟು ಬೆಂಡ್ ಆಗೋದಿಲ್ಲ, ತಕ್ಕ ಮಟ್ಟಿಗೆ ಬೆಂಡ್ ಆಗೋಂಥದ್ದು. ಇಟ್ ಈಸ್ ಎ ಇಯರ್ ಲೋಬ್. ಈ ಪಾರ್ಟ್ನ ನೋಡಿ ಇಲ್ಲಿ ಕಾಣಿಸ್ತಿದೆ, ಇಟ್ ಈಸ್ ಎ ಅಪ್ಪರ್ ಪಾರ್ಟ್ ಇಸ್ ಕಾಲ್ಡ್, ಇಲ್ಲಿನ ಕಾರ್ಟಿಲೇಜ್ ಅಂತ ಹೇಳ್ತಾ ಹೋಗ್ತೀವಿ. ಈ ಒಂದು ಪಾರ್ಟ್ನ ನಾವಿಲ್ಲಿ ಲೋಬ್ ಅಂತ ಹೇಳ್ತಾ ಹೋಗ್ತೀವಿ. ಇಟ್ ಈಸ್ ಇಯರ್ ಲೋಬ್. ಓಕೆ, ಇಲ್ಲೂ ಸಮೇತ ಏನಿರುತ್ತೆ, ಇಲ್ಲಿ ಬೋನ್ಸ್ ಇರುತ್ತೆ, ಹಾಗಾಗಿ ಅಷ್ಟು ಕಾರ್ಟಿಲೇಜ್ ನಾವು ಬೋನ್ಸ್ಗಳಿದ್ದಾಗ ಇಲ್ಲಿ ಬೆಂಡ್ ಮಾಡೋಕ್ಕಾಗಲ್ಲ ಅಷ್ಟು. ಇಲ್ಲಿ ಏನೂ ಬೋನ್ಸ್ ಇರಲ್ಲ, ಹಾಗಾಗಿ ಇಲ್ಲಿ ನಾವು ಪ್ರೆಸ್ ಮಾಡಿ ನೋಡಿದಾಗ ಹೌದಾ ಸ್ಮೂತಾಗಿ ನಮಗೆ ಫೀಲ್ ಆಗ್ತಾ ಹೋಗುತ್ತೆ. ದೇ ಡು ನಾಟ್ ಬಿ ಸೀಮ್ ಎನಿ ಬೋನ್ಸ್, ಇಲ್ಲಿ ಬೋನ್ಸ್ನ ನಾವು ನೋಡ್ತಾ ಹೋಗೋದಿಲ್ಲ. ಡೂ ಯು ನೋಟಿಸ್ ಎನಿಥಿಂಗ್ ಡಿಫ್ರೆಂಟ್ ಬಿಟ್ವೀನ್ ಇಯರ್ ಲೋಬ್ ಆ್ಯಂಡ್ ಪೋರ್ಷನ್ ಇನ್ ಅಬೌಟ್, ಇಲ್ಲಿ ಕಾಣಿಸ್ತಾ ಇದೆಯಲ್ಲ 8.16 ಆ್ಯಂಡ್ ಪ್ರೆಸ್ ದೆಮ್ ಬಿಟ್ವೀನ್ ಫಿಂಗರ್ಸ್, ನಿಮ್ಮ ಫಿಂಗರ್ಸಲ್ಲಿ ಪ್ರೆಸ್ ಮಾಡಿ ನೋಡಿದಾಗ ಅಲ್ಲಿ ನಿಮಗೆ ಏನು ಫೀಲ್ ಆಗ್ತಾ ಹೋಗುತ್ತೆ, ಸ್ಮೂತಾಗಿ ಫೀಲ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ಅಲ್ಲಿಂದು ಬೋನ್ಸಲ್ಲಿ ಯಾವೊಂದು ಬೋನ್ಸ್ ಇರಲ್ಲ ಹೌದಾ, ಇಲ್ಲಿ ಬೋನ್ಸ್ ಇರುತ್ತೆ, ಹಾಗಾಗಿ ನಮ್ಮಲ್ಲಿ ಅದು ನಾವು ಪ್ರೆಸ್ ಮಾಡಿದಾಗ ಸ್ವಲ್ಪ ಹಾರ್ಡಾಗಿ ಫೀಲ್ ಆಗ್ತಾ ಹೋಗುತ್ತೆ. ಇಟ್ ಈಸ್ ಕಾಲ್ಡ್ ಎಸ್ ಅಪ್ಪರ್ ಪಾರ್ಟ್ ಆಫ್ ಇಯರ್ ಇನ್ ಕಾರ್ಟಿಲೇಜ್ ಆ್ಯಂಡ್ ಇಟ್ ಈಸ್ ಎ ಇಯರ್ ಲೋಬ್. ನೆಕ್ಸ್ಟ್, ಯು ಡೂ ಫೀಲ್ ಸಮಥಿಂಗ್ ಇನ್ ದಿ ಅಪ್ಪರ್ ಪಾರ್ಟ್ಸ್ ಆಫ್ ದಿ ಇಯರ್ that is not as soft as the ear lobe but not as hard as a bone, is not it? ಎಸ್, ಇಲ್ಲಿ ಅಪ್ಪರ್ ಪಾರ್ಟ್ಸಲ್ಲಿ ಇರುವಂಥ ಇಯರ್ಸ್ ಏನಿರುತ್ತೆ ಸಾಫ್ಟಾಗಿರಲ್ಲ, ಅಷ್ಟು ಸಾಫ್ಟ್ ಇರಲ್ಲ. ಬಟ್ ಲೋಬ್ ನಾಟ್ ಎಸ್ ಹಾರ್ಡ್, ಆ ಒಂದು ಲೋಬು ಸಮೇತ ಅಷ್ಟು ಹಾರ್ಡು ಇರೋದಿಲ್ಲ. ದಿಸ್ ಈಸ್ ಎ ಕಾರ್ಟಿಲೇಜ್ ಅಂತ ಹೇಳ್ತಾ ಹೋಗ್ತೀವಿ. ದಿಸ್ ಕಾರ್ಟಿಲೇಜ್ ಈಸ್ ಆಲ್ಸೋ ಫೌಂಡ್ ಇನ್ ಜಾಯಿಂಟ್ಸ್ ಆಫ್ ದ ಬಾಡಿ. ಈ ಒಂದು ಕಾರ್ಟಿಲೇಜ್ ಸಮೇತ ನಮ್ಮ ಬಾಡಿಯಲ್ಲೂ ಜಾಯಿಂಟ್ಸ್ ಆಗ್ತಾ ಹೋಗಿರುತ್ತೆ. ಎಸ್, ವಿ ಹ್ಯಾವ್ ಸೀನ್ ದಿ ಸ್ಕೆಲಿಟನ್ ಈಸ್ ಮೇಡ್ ಅಪ್ ಆಫ್ ಮೆನಿ ಬೋನ್ಸ್. ನಾವು ಒಂದು ಸ್ಕೆಲಿಟನ್ ಸಿಸ್ಟಮಲ್ಲಿ ನಾವು ಬೋನ್ಸ್ಗಳನ್ನ ಮೆನಿ ಬೋನ್ಸ್ನ ನೋಡ್ತಾ ಹೋಗ್ಬೋದು, ಜಾಯಿಂಟ್ಸ್ ಆಗಿರ್ಬೋದು, ಕಾರ್ಟಿಲೇಜ್ ಆಗಿರ್ಬೋದು. ಯು ಕುಡ್ ಫೀಲ್, ಅಲ್ಲಿ ನಿಮಗೆ ಯಾವ್ಯಾವ ಥರ ಫೀಲ್ ಆಗ್ತಾ ಹೋಗುತ್ತೆ ಅನ್ನೋದನ್ನು ಇಲ್ಲಿ ನೋಡ್ತಾ ಹೋದ್ರಿ. ಬೆಂಡ್ ಆ್ಯಂಡ್ ಮೂವ್ ಮೆನಿ ದೇಮ್, ಅದೇ ರೀತಿ ಕೆಲವು ಬೆಂಡ್ ಆಗ್ತಾ ಹೋಗುತ್ತೆ, ಕೆಲವು ಮೂವ್ ಆಗ್ತಾ ಹೋಗುತ್ತೆ. ದೆನ್ ಡ್ರಾ ಎ ನೀಟ್ ಫಿಗರ್ ಇನ್ ಸ್ಕೆಲಿಟನ್, ಅಂದರೆ ಸ್ಕೆಲಿಟನ್ ಸಿಸ್ಟಮ್ ಡಯಾಗ್ರಾಮಲ್ಲಿ ಒಂದು ನೋಟ್ಬುಕ್ಕಲ್ಲಿ ಡ್ರಾ ಮಾಡಿ ಅಂತ ಹೇಳಿದ್ದಾರೆ. ಇಟ್ ಈಸ್ ಹ್ಯೂಮನ್ ಸ್ಕೆಲಿಟನ್ ಸಿಸ್ಟಮ್. ಈ ಒಂದು ಹ್ಯೂಮನ್ ಸ್ಕೆಲಿಟನ್ ಸಿಸ್ಟಮಲ್ಲಿ ನಾವಿಲ್ಲಿ ಬೋನ್ಸ್ ನೋಡ್ತಾ ಹೋಗ್ಬೋದು. ಇಲ್ಲಿ ಕಾಣಿಸ್ತಿದೆ, ಇಟ್ ಈಸ್ ಎ ಪೆಲ್ವಿಕ್ ಬೋನ್ ಹೌದಾ, ನಮಗೆ ಕುತ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುವಂಥ ಒಂದು ಬೋನ್. ಇಟ್ ಈಸ್ ಕಾಲ್ಡ್ ಪೆಲ್ವಿಕ್ ಬೋನ್. ಇದು ಸ್ಟಮಕ್ಕಿಂತ ಕೆಳಗಡೆ ಇರುತ್ತೆ. ಓಕೆ, ಎಸ್. ನೆಕ್ಸ್ಟ್, ವಿ ಹ್ಯಾವ್ ಲರ್ನ್ಟ್ ಅಬೌಟ್ ಬೋನ್ಸ್ ಇನ್ ಅವರ್ ಬಾಡಿ ಆ್ಯಂಡ್ ನೀವಿಲ್ಲಿ ಓದ್ತಾ ಹೋದ್ರಿ ಬೋನ್ಸ್ ಬಗ್ಗೆ, ನಮ್ಮ ಬಾಡಿಯಲ್ಲಿರುವಂತಹ, ಮತ್ತು ಅಬೌಟ್ ಜಾಯಿಂಟ್ಸ್ ಬಗ್ಗೆ. ಆ್ಯಂಡ್ ಎಲ್ಪ್ಸ್ ಟು ಮೂವ್, ಅಲ್ಲಿ ಚಲಿಸ್ತಾ ಹೋಗುತ್ತೆ ಡಿಫ್ರೆಂಟ್ ವೇಸಲ್ಲೂ ಸಮೇತ. ವಾಟ್ ಮೇಕ್ಸ್ ದ ಬೋನ್ಸ್ ಇನ್ ಮೂವ್ ದಿ ವೇ ದೇ ಡೋಂಟ್ ಲೆಟ್ ಅಸ್ ಫೈಂಡ್ ಔಟ್. ಇಲ್ಲೇನು ಹೇಳ್ತಿದೆ ಅಂದರೆ, ನಮ್ಮ ಒಂದು ದೇಹದಲ್ಲಿ ಮೂಳೆಗಳ ಬಗ್ಗೆ, ಬೋನ್ಸ್ ಬಗ್ಗೆ ಒಂದು ಡಿಫ್ರೆಂಟ್ ರೀತಿಯಲ್ಲಿ ನಾವಿಲ್ಲಿ, ವಿಭಿನ್ನ ರೀತಿಯಲ್ಲಿ ನಾವು ಮೂವ್ ಆಗೋದನ್ನ ನಾವಿಲ್ಲಿ ನೋಡ್ತಾ ಹೋದ್ವಿ. ಅದರ ಒಂದು ಫಂಕ್ಷನಿಂಗು ನೋಡ್ತಾ ಹೋದ್ವಿ. ಮತ್ತು ಕೀಲುಗಳ ಬಗ್ಗೆನೂ ನಾವಿಲ್ಲಿ, ಜಾಯಿಂಟ್ಸ್ ಬಗ್ಗೆನಲ್ಲಿ ತಿಳ್ಕೊತಾ ಹೋದ್ವಿ. ಅದೇ ರೀತಿ ಅವುಗಳ ಒಂದು ರೀತಿಯಲ್ಲೇ ಸಮೇತ ಅದರ ಒಂದು ಬೇರೆ ರೀತಿಯಲ್ಲಿ ಸಮೇತ ಕೆಲವು ಬೋನ್ಸ್ಗಳು ಚಲಿಸೋದನ್ನು, ಮೂವ್ ಆಗೋದನ್ನು ಇಲ್ಲಿ ನೋಡ್ತಾ ಹೋದ್ವಿ. ಅದ್ರ ಬಗ್ಗೆ ನಾವಿಲ್ಲಿ ತಿಳ್ಕೊತಾ ಹೋಗೋಣ. ಮೂಳೆಗಳು ಸಮೇತ ಇಲ್ಲಿ ಅವುಗಳ ಒಂದು ರೀತಿಯಲ್ಲೇ ಚಲಿಸುವಂತೆ ಮಾಡೋದ್ರ ಬಗ್ಗೆ ನಾವಿಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗೋಣ, ಕಂಡುಹಿಡ್ಕೊಳ್ತಾ ಹೋಗೋಣ. ನೆಕ್ಸ್ಟ್ ನೋಡ್ತಾ ಹೋಗಿ. ನೆಕ್ಸ್ಟ್, ಮೇಕ್ ಎ ಫಸ್ಟ್ ವಿತ್ ಒನ್ ಹ್ಯಾಂಡ್, ಬೆಂಡ್ ಯುವರ್ ಆರ್ಮ್ ಅಟ್ ದಿ ಎಲ್ಬೋ ಆ್ಯಂಡ್ ಟಚ್ ಯುವರ್ ಶೋಲ್ಡರ್ಸ್ ವಿತ್ ದಿ ಥಂಬ್. ಡೂ ಯು ಸಿ ಎನಿ ಚೇಂಜಸ್ ಇನ್ ಅವರ್ ಅಪ್ಪರ್ ಆರ್ಮ್, ಟಚ್ ಇಟ್ ದಿ ಅದರ್ ಹ್ಯಾಂಡ್. ಇಲ್ಲಿ ನೋಡ್ತಾ ಹೋಗಿ, ನಿಮ್ಮ ಒಂದು ಮೊಣಕೈನ, ಓಕೆ, ಎಲ್ಬೋನ ಯೂಸ್ ಮಾಡ್ತಾ ಹೋಗ್ತೀರಾ. ನಿಮ್ಮ ಮೊಣಕೈಯಲ್ಲಿ ನಿಮ್ಮ ಒಂದು ತೋಳಿನ ಜೊತೆಗೆ ನಿಮ್ಮ ಕೈ ಬೆರಳುಗಳನ್ನು ಮುಷ್ಟಿ ಮಾಡ್ಕೊಂಡ್ಬಿಟ್ಟು, ಓಕೆ, ಈ ಮುಷ್ಟಿ ಮಾಡ್ಕೊಂಡ್ಬಿಟ್ಟು ನಿಮ್ಮ ಹೆಬ್ಬೆರಳಿನ ಜೊತೆ ನಿಮ್ಮ ಭುಜವನ್ನು ಬೆಂಡ್ ಮಾಡಿ ನೋಡಿದಾಗ, ಓಕೆ, ಅದನ್ನು ಮುಷ್ಟಿ ಕಟ್ಬಿಟ್ಟು ನೀವು ಇಲ್ಲಿ ನೋಡ್ಕೊತ ಹೋದಾಗ ಅಲ್ಲಿ ಕಾಣುವಂತಹ ಒಂದು ತೋಳಿನಲ್ಲಿ ಕಾಣುವಂಥ ಒಂದು ಬದಲಾವಣೆ ಏನು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಯಾವ ರೀತಿ ನೋಡಿಲಿ, ಈ ರೀತಿ ನಿಮ್ಮ ಮೊಣಕೈನನ್ನು, ಓಕೆ, ಈ ರೀತಿ ಒಂದು ಮುಷ್ಟಿ ಮಾಡಿಬಿಟ್ಟು ನಿಮ್ಮ ಹ್ಯಾಂಡ್ಸ್ನ ನೀವಿಲ್ಲಿ ಬೆಂಡ್ ಮಾಡಿ ನೋಡಿದಾಗ
ಇಲ್ಲಿ ನಿಮಗೆ ಕಾಣುವಂತಹ ಒಂದು ಚೇಂಜಸ್ ಏನು ಅಂತಂದ್ಬಿಟ್ಟು ಕಾಣಿಸ್ತಾ ಹೋಗಿದೆ ಫಿಗರ್ ಎ ಅಲ್ಲಿ ನೋಡ್ತಾ ಹೋಗಿ. ಓಕೆ ನೋಡ್ತಾ ಇದ್ದೀರಾ. ನೆಕ್ಸ್ಟ್ ನೋಡಿಲಿ, ಅಬ್ಸರ್ವ್ ಎ ಸ್ವಾಲೆನ್ ರೀಜನ್ ಇನ್ ದಿ ಅಪ್ಪರ್ ಆರ್ಮ್ಸ್. ಇಲ್ಲಿ ಅಪ್ಪರ್ ಆರ್ಮ್ಸ್ ಅಬ್ಸರ್ವ್ ಮಾಡಿರ್ತೀರಾ. ದಿಸ್ ಈಸ್ ಎ ಮಸಲ್ಸ್. ಓಕೆ, ದಿ ಮಸಲ್ಸ್ ಇಸ್ ಬಲ್ಜ್ ಡ್ಯೂ ಟು ಕಾಂಟ್ರಾಕ್ಷನ್, ಇಟ್ ಬಿಕೇಮ್ ಸ್ಮಾಲರ್ ದೆನ್ ಲೆಂತ್. ಈ ರೀತಿಯೂ ಒಂದು ಹ್ಯಾಂಡಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ, ಈ ರೀತಿಯೂ ಅಬ್ಸರ್ವ್ ಮಾಡ್ತಾ ಹೋಗಿ. ಓಕೆ, ದಿಟ್ ಈಸ್ ಎ ನಾರ್ಮಲ್ ಪೊಸಿಷನಲ್ಲಿದೆ. ಬ್ಯಾಕ್ ಟು ನಾರ್ಮಲ್ ಪೊಸಿಷನ್. ವಾಟ್ ಹ್ಯಾಪನ್ ದಿ ಮಸಲ್ಸ್, ಅಲ್ಲಿ ಮಸಲ್ಸ್ಗಳು ಯಾವ ರೀತಿ ಫಂಕ್ಷನಿಂಗ್ ಮಾಡ್ತಾ ಹೋಗುತ್ತೆ ನೋಡಿ. ಇಟ್ ಈಸ್ ಸ್ಟಿಲ್ ಕಾಂಟ್ರಾಕ್ಟೆಡ್. ಇಲ್ಲಿ ಕಾಂಟ್ರಾಕ್ಟೆಡ್ ಆಗ್ತಾ ಹೋಗುತ್ತೆ, ಇಲ್ಲಿ ರಿಲ್ಯಾಕ್ಸೇಷನ್ಸ್ ಆಗ್ತಾ ಹೋಗುತ್ತೆ. ಇಟ್ ಈಸ್ ಕಾಂಟ್ರಾಕ್ಷನ್ ಆ್ಯಂಡ್ ರಿಲ್ಯಾಕ್ಸೇಷನ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಯು ಕ್ಯಾನ್ ಅಬ್ಸರ್ವ್ ಸಿಮಿಲರ್ ಕಾಂಟ್ರಾಕ್ಷನ್ ಮಸಲ್ಸ್ ಲೆಗ್ ವಿತ್ ಇನ್ ವಾಕ್ ಆರ್ ರನ್. ಅದೇ ರೀತಿ ನೀವಿಲ್ಲಿ ಮಸಲ್ಸ್ನಲ್ಲಿ ನಿಮ್ಮ ಕಾಲಲ್ಲಾಗಿ ನೀವು ನಿಮ್ಮ ಲೆಗ್ಗಲ್ಲಿರುವಂಥ ನೀವು ವಾಕ್ ಮಾಡಬೇಕಾದ್ರೂ ಸಮೇತ, ರನ್ ಮಾಡಬೇಕಾದ್ರೂ ಸಮೇತ ಅಬ್ಸರ್ವ್ ಮಾಡ್ತಾ ಹೋಗಿ. ಇಲ್ಲಿ ನೋಡ್ತಾ ಹೋಗಿ, ಇಟ್ ಈಸ್ ಇಲ್ಲಿ ನೋಡಿ, ಇಲ್ಲಿ ನೀವು ಇಲ್ಲಿ ಬೆಂಡ್ ಮಾಡಿದಾಗ ಕಾಂಟ್ರಾಕ್ಷನ್ ಆಗ್ತಾ ಹೋಗೋದು, ಇಲ್ಲಿ ರಿಲ್ಯಾಕ್ಸೇಷನ್ಸ್ ಆಗ್ತಾ ಹೋಗುತ್ತೆ. ಹೌದಾ? ವೆನ್ ಕಾಂಟ್ರಾಕ್ಟೆಡ್ ದಿ ಮಸಲ್ಸ್ ಬಿಕಮ್ ಶಾರ್ಟರ್ ಆ್ಯಂಡ್ ಸ್ಟಿಫರ್ ಆ್ಯಂಡ್ ಥಿಕ್ಕರ್. ಕಾಂಟ್ರಾಕ್ಟ್ ಆದಾಗ ಏನಾಗ್ತಾ ಹೋಗುತ್ತೆ, ಶಾರ್ಟರಾಗಿ ಕಾಣಿಸ್ತಾ ಹೋಗೋದು ಅಥವಾ ಸ್ಟಿಫಾಗಿ ಕಾಣಿಸ್ತಾ ಹೋಗೋದು. ಅಲ್ಲಿ ಒಂದು ಬೋನ್ಸು ಪುಲ್ ಹಾಕ್ತಾ ಹೋಗೋ ರೀತಿಯಲ್ಲಿ ಕಾಣಿಸ್ತಾ ಹೋಗುತ್ತೆ. ದೆನ್ ಮಸಲ್ಸ್ ಈಸ್ ವರ್ಕ್ ಇನ್ ಪೇರ್. ವೆನ್ ಒನ್ ಆಫ್ ದೆಮ್ ಕಾಂಟ್ರಾಕ್ಟ್ಸ್, ದ ಬೋನ್ ಈಸ್ ಪುಲ್ಡ್ ಇನ್ ದಿ ಡೈರೆಕ್ಷನ್. The other muscles of the pair relaxes to move the bones in opposite direction. The relaxed muscles contracts to pull the bone towards its original position. While the first relaxes, a muscles can only pull, it cannot push. Thus, two muscles have to work together to move a bone. In figure 8.17. Yes. Next ನೋಡಿರಲಿ, ಇಲ್ಲೇನಾಗ್ತಾ ಹೋಗುತ್ತೆ, ನಾವು ಈ ರೀತಿ ಮಾಡ್ತಾ ಹೋಗೋದು, ಅಲ್ಲಿಂದ ಮೂಳೆಗಳು ಏನಾಗ್ತಾ ಹೋಗುತ್ತೆ, ಒಂಥರ ಎಳಿತಾ ಹೋಗುತ್ತೆ. ಹೌದಾ? ನಾವಿಲ್ಲಿ ಇಲ್ಲಿ ದಪ್ಪ ಆಗ್ತಾ ಹೋದಾಗ ಮೂಳೆಗಳು ಸ್ಟ್ರಾಂಗಾಗಿ ಏನಾಗ್ತಾ ಹೋಗುತ್ತೆ, ಸ್ಟಿಫಾಗೆ ಒಂದು ಎಳಿತಾ ಹೋಗುತ್ತೆ. ಮಸಲ್ಸ್ ಇನ್ ವರ್ಕ್ ಇನ್ ಪೇರ್ಸ್ ಅಂದರೆ ಇಲ್ಲಿರೋಂಥ ಒಂದು ಮಸಲ್ಸು ಸಮೇತ ಇಲ್ಲಿ ಜೋಡಿಯಾಗಿ ಏನು ಮಾಡ್ತಾ ಹೋಗುತ್ತೆ, ಒಂದು ವರ್ಕ್ ಮಾಡ್ತಾ ಹೋಗುತ್ತೆ, ಕೆಲಸ ಮಾಡ್ತಾ ಹೋಗುತ್ತೆ. ವೆನ್ ಒನ್ ಆಫ್ ದಿ ಕಾಂಟ್ರಾಕ್ಟ್ಸ್, ನಾವಿಲ್ಲಿ ಬೋನ್ಸ್ಗಳ ನಾವಿಲ್ಲಿ ಬೇರೆ ಒಂದು ಡೈರೆಕ್ಷನ್ಸಲ್ಲಿ ನಾವು ತಿರುಗಿಸ್ತಾ ಹೋದಾಗ ಅಲ್ಲೂ ಸಮೇತ ಏನಾಗ್ತಾ ಹೋಗುತ್ತೆ, ರಿಲ್ಯಾಕ್ಸ್ ಆಗ್ತಾ ಹೋಗುತ್ತೆ, ಅದು ರಿಲ್ಯಾಕ್ಸೇಷನ್ಸ್ ಆಗ್ತಾ ಹೋಗುತ್ತೆ. ನಾವಿಲ್ಲಿ ಅದೇ ರೀತಿ ಬೇರೆ ಆ್ಯಕ್ಟಿವಿಟೀಸಲ್ಲಿ ಈ ರೀತಿ ನಾವು ಹ್ಯಾಂಡ್ಸ್ನ ಮಾಡ್ತಾ ಹೋದಾಗ ಮಾಡಿಬಿಟ್ಟು ಅದರ ಮತ್ತೆ ಮೂಲ ಅದ್ರ ಕೆಳಗೆ ನಾವಿಲ್ಲಿ ಮತ್ತು ಅದು ನಾವು ಮೂಲ ಅದ್ರ ಕಡೆಗೆ ನಾವಿಲ್ಲಿ ಎಳಿತಾ ಹೋದಾಗ ಮತ್ತು ಆ್ಯಸ್ ಇಟ್ ಈಸ್ ಅದು ಯಾವ ಪೊಸಿಷನ್ ಇರುತ್ತೋ ಆ ಪೊಸಿಷನಲ್ಲಿ ತೆಗಿತಾ ಹೋದಾಗ ಅಲ್ಲೇನಾಗ್ತಾ ಹೋಗುತ್ತೆ, ಸಡಿಲಿಕ್ಕೆ ಆಗ್ತಾ ಹೋಗೋದು. ಈ ರೀತಿ ನೋಡಿಲಿ ನಾವೆಷ್ಟು ಸ್ಟ್ರಾಂಗಾಗಿ ನಾವಿಲ್ಲಿ ಈ ರೀತಿ ಹ್ಯಾಂಡ್ಸ್ನ ಮಾಡ್ತಾ ಹೋಗ್ತೀರಾ, ಅಲ್ಲಿರೋಂಥ ಒಂದು ಸ್ಟಿಫಾಗಿ ಕಾಣಿಸ್ತಾ ಹೋಗುತ್ತೆ. ಆಮೇಲೆ ನಾವು ಸಡಿಲಿಕ್ಕೆ ಆಗಿ ಕೈ ಬಿಡ್ತಾ ಹೋಗ್ತೀರಾ, ಆದರೆ ಆ್ಯಸ್ ಇಟ್ ಈಸ್ ಮತ್ತೆ ಅದು ರಿಲ್ಯಾಕ್ಸೇಷನ್ಸ್ ಒಂದು ಟೈಮಿಗೆ ಬರ್ತಾ ಹೋಗುತ್ತೆ. ಇದರಿಂದ ಅದೇ ರೀತಿ ಇಲ್ಲಿ ಮೂಳೆ ಸಮೇತ ಇಲ್ಲಿ ಮೂವ್ ಮಾಡಬೇಕಾದ್ರೆ ಎರಡು ಕಡೆನೇ ಏನಾಗ್ತಾ ಹೋಗುತ್ತೆ, ಒಟ್ಟೊಟ್ಟಿಗೆ ಇಲ್ಲಿ ವರ್ಕ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟು ಆ್ಯಸ್ ಆರ್ ಮಸಲ್ಸ್ ಆ್ಯಂಡ್ ಬೋನ್ಸ್ ಈಸ್ ಆಲ್ವೇಸ್ ರಿಕ್ವೈರ್ಸ್ ಟು ಮೂಮೆಂಟ್. How do other animals move? Do all the animals have bones? What about in earthworm or snail? Let us study manner movement that is a giant of some animals. Or animals and or muscles and bones is always required for movement. ಅಂದರೆ ಇಲ್ಲಿ ಮೂಮೆಂಟಿಗೋಸ್ಕರ ಮಸಲ್ಸ್ ಆಗಿರ್ಬೋದು, ಬೋನ್ಸ್ ಆಗಿರ್ಬೋದು, ಯಾವಾಗಲೂ ಒಂದು ಅಗತ್ಯ ಇದೆ ಅಂತ ಅಂದ್ಬಿಟ್ಟು ಕೇಳ್ತಾ ಹೋಗಿದ್ದಾರೆ. ಯಾವಾಗಲೂ ಅಗತ್ಯ ಇದೆಯಾ ಮಸಲ್ಸ್ ಆ್ಯಂಡ್ ಬೋನ್ಸ್ ಅಂತ. ಹೌ ಡು ಅದರ್ ಅನಿಮಲ್ಸ್ ಮೂವ್? ಹಾಗಾದರೆ ಬೇರೆ ಪ್ರಾಣಿಗಳು ಇತರ ಪ್ರಾಣಿಗಳು ಹೇಗೆ ಮೂವ್ಮೆಂಟ್ ಆಗ್ತಾ ಹೋಗುತ್ತೆ, ಹೇಗೆ ಚಲಿಸ್ತದೆ ಅಂತ ಕ್ವಶನ್ ಮಾರ್ಕ್ ಹಾಕಿದೆ. ಅಂದರೆ ಡು ಆಲ್ ಅನಿಮಲ್ಸ್ ಹ್ಯಾವ್ ಬೋನ್ಸ್ ಅಂದರೆ ಎಲ್ಲ ಒಂದು ಪ್ರಾಣಿಗಳಿಗೂ ಮೂಳೆಗಳಿದೆಯಾ ಅಂತಂದು ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಎಸ್. ಡು ವಾಟ್ ಅಬೌಟ್ಸ್ ಆ್ಯನ್ ಅರ್ಥ್ವಾರ್ಮ್? ಹಾಗಾದರೆ ಅದ್ರ ಬಗ್ಗೆ ಇರುವಂತಹ ಒಂದು ಅರ್ಥ್ವಾರ್ಮ್, ಎರೆಹುಳ ಅಂತ ಹೇಳ್ತಾ ಹೋಗ್ತೀವಿ, ಆರ್ ಸ್ನೇಲ್ ಅಂದರೆ ಬಸವಣ್ಣ ಅಂತ ಹೇಳ್ತಾ ಹೋಗ್ತೀವಲ್ಲ, ಆ ಒಂದ್ರ ಬಗ್ಗೆ ಇಲ್ಲಿ ನೋಡ್ತಾ ಹೋಗೋಣ. ಕೆಲವು ಇಲ್ಲಿ ಎರಡು ಇನ್ಸೆಟ್ಸ್ ತಗೊಂಡೋಗಿರೋ, ಒಂದು ಅರ್ಥ್ವಾರ್ಮ್ ಆಗಿರ್ಬೋದು, ಒಂದು ಸ್ನೇಲ್. ಲೆಟ್ ಅಸ್ ಸ್ಟಡಿ ದಿ ಮ್ಯಾನರ್ ಮೂವ್ಮೆಂಟ್ ದಟ್ ಈಸ್ ದಿ ಜೈಂಟ್ ಆರ್ ಸಮ್ ಆನಿಮಲ್ಸ್. ಇದೇ ರೀತಿ ಕೆಲವು ಪ್ರಾಣಿಗಳ ಬಗ್ಗೆ ಅಥವಾ ಅದರ ಒಂದು ಚಲಿಸೋದ ಬಗ್ಗೆ ಅಥವಾ ಒಂದು ನಡಿಗೆಯ ಬಗ್ಗೆ ಇಲ್ಲಿ ಅದ್ರ ಬಗ್ಗೆ ನಾವಿಲ್ಲಿ ಓದ್ತಾ ಹೋಗೋಣ, ಅಧ್ಯಯನ ಮಾಡ್ತಾ ಹೋಗೋಣ ಅಂತಂದ್ಬಿಟ್ಟು ಕೊಡ್ತಾ ಹೋಗಿದ್ದಾರೆ. ಅವು ಯಾವ ರೀತಿ ಮೂಮೆಂಟ್ ಆಗ್ತಾ ಹೋಗುತ್ತೆ, ಅವು ಏನು ಬಾಡಿಯಲ್ಲಿರುವಂಥ ಯಾವ ಒಂದು ಪಾರ್ಟ್ಸ್ನ ಯೂಸ್ ಮಾಡಿಕೊಂಡು ಮೂಮೆಂಟ್ ಆಗ್ತಾ ಹೋಗುತ್ತೆ ಅನ್ನೋದಿಲ್ಲಿ ನೋಡ್ತಾ ಹೋಗೋಣ.